ಪ್ರೆಷರ್ ಭಾಗ 1 ನೋಡಿಕೊಂಡು ಭಾಗ 2ಕ್ಕೆ ಬನ್ನಿ. ಭಾಗ 1 ನೋಡದೆ ಭಾಗ 2ಕ್ಕೆ ಬಂದರೆ ನಿಮಗೆ ಇದರ ಅರ್ಥ ಸರಿಯಾಗಿ ಆಗೋದಿಲ್ಲ. ಬಂಧುಗಳೇ, ಈ ದಿನ ಅಕ್ಯುಪ್ರೆಷರ್ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದನ್ನು ನೀವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಈಗ ಇದರಿಂದ ಏನು ಪ್ರಯೋಜನ ಅನ್ಕೋಬೋದು. ಅಕ್ಯುಪ್ರೆಷರ್ ಅಭ್ಯಾಸ ಮಾಡೋದ್ರಿಂದ ಏನು ಪ್ರಯೋಜನ? ಇದರಿಂದ ನಮ್ಮ ದೇಹದಲ್ಲಿರುವ ವಿದ್ಯುತ್ ಶಕ್ತಿ ಸಂಚಾರ ಸರಿಯಾಗಿ ಆಗುವುದು. ಮತ್ತು ದೇಹದಲ್ಲಿ ವಿದ್ಯುತ್ ತಡೆ ಇದ್ದರೆ ಅದು ಸರಿ ಹೋಗುತ್ತದೆ. ಮತ್ತು ಹೃದಯದ ತೊಂದರೆಗಳಿಗೆ ಇದು ಒಳ್ಳೆಯ ಅಭ್ಯಾಸ. ಮತ್ತು ರಕ್ಷಣೆ ಕೊಡುತ್ತೆ, ನಮ್ಮ ಹೃದಯಕ್ಕೆ ತುಂಬ ರಕ್ಷಣೆ ಕೊಡುತ್ತದೆ ಇದು. ಮತ್ತು ರಕ್ತದ ತಡೆ ಇದ್ದರೆ ಕಡಿಮೆ ಮಾಡುತ್ತೆ. ಮತ್ತು ನರಮಂಡಲದಲ್ಲಿ ಅಥವಾ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಇದು ನಿವಾರಣೆ ಮಾಡ್ತಾ ಹೋಗುತ್ತೆ. ಅಥವಾ ನರಗಳ ತಿರುಚುವಿಕೆ ಇದ್ದರೂ ಇದು ಗುಣ ಮಾಡುತ್ತೆ. ಮತ್ತು ಒಳ್ಳೆ ನಿದ್ರೆ ಬರಿಸುತ್ತೆ. ನಿದ್ರೆನೇ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಈ ಅಕ್ಯುಪ್ರೆಷರ್ ಅಭ್ಯಾಸ ತುಂಬ ಒಳ್ಳೆಯದು. ಅಕ್ಯುಪ್ರೆಷರ್ ಅಂದರೆ ಏನು ಅಂದರೆ ನಮ್ಮ ದೇಹದಲ್ಲಿ ಕೆಲವು ಬಿಂದುಗಳಿದೆ. ಆ ಬಿಂದುಗಳನ್ನ ಬೆಳ್ಳುಗಳಿಂದ ಅಥವಾ ಕೆಲವು ಫೈಬರ್ದ ಕಡ್ಡಿಗಳು ಬರ್ತವೆ, ಅದರಿಂದ ಒತ್ತಿ ಅಮ್ಕಿ ಹಿಡ್ಕೊಳ್ಳೋದ್ರಿಂದ. ಈಗ ನಾವು ಮಾಡ್ತಾ ಇರೋದು ನಮ್ಮ ತೋರ್ಬೆಳ್ಳಿಂದನೇ ಮಾಡುವಂಥ ಅಭ್ಯಾಸ. ಇದನ್ನ ಹೇಗೆ ಹೇಳ್ತಾ ಹೋಗ್ತಾನೋ ಹಾಗೆ ಮಾಡ್ತಾ ಹೋಗಿ. ನಮ್ಮ ತೋರ್ಬೆಳ್ಳನ್ನ ಬಳಸಿ ಮಾಡೋದ್ರಿಂದ ತುಂಬ ಎಫೆಕ್ಟ್ ಆಗುತ್ತೆ. ಫೈಬರ್ ಕಡ್ಡಿ ಅದು ಇದು ಏನೇನೋ ಬಳಸಿ ಮಾಡ್ತಾರಲ್ಲ, ಅದಕ್ಕಿಂತ ನಮ್ಮ ತೋರ್ಬೆಳ್ಳನ್ನೇ ಬಳಸಿ ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ಹಾಗೆ ನಾನು ಹೇಗೆ ಹೇಳ್ತಾ ಹೋಗ್ತಾನೋ ಹಾಗೆ ಮಾಡ್ತಾ ಹೋಗಿ. ಈಗ ಎಲ್ಲರೂ ನೆಲದ ಮೇಲೆ ಒಂದು ಮ್ಯಾಟ್ ಹಾಕ್ಕೊಂಡು ಮಲಗಿ. ನೆಲದ ಮೇಲೆ ಮ್ಯಾಟ್ ಹಾಕ್ಕೋಬೇಕು. ಮ್ಯಾಟ್ ಹಾಕ್ಕೊಂಡು ದೇಹನ ಪೂರ್ಣ ಸಡಿಲ ಮಾಡಿ ಮಲಗಿ. ದೇಹದಲ್ಲಿ ಯಾವುದೇ ತರಹ ಒತ್ತಡ ಬೇಡ. ದೇಹ ಪೂರ್ಣ ಹಗುರ ಮಾಡಿ ಆಳವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಖಾಲಿ ಮಾಡಿ. ಮ್ಯಾಟ್ ಹಾಕ್ಕೋಬೇಕು. ಮ್ಯಾಟ್ ಮೇಲೆ ಮಲಗಬೇಕು. ಮ್ಯಾಟ್ಗೆ ದಿಂಬಿ ಏನೂ ಹಾಕ್ಕೊಳ್ಳೋಂಗಿಲ್ಲ. ತಲೆನ ಹೈಟ್ ಮಾಡ್ಕೊಳ್ಳೋದು, ದಿಂಬು ಮಾಡ್ಕೊಳ್ಳೋದು ಏನೂ ಮಾಡ್ಕೊಳ್ಳೋಂಗಿಲ್ಲ. ಒಂದು ಸವದ ರೀತಿ ಬಿತ್ಕೊಳ್ಳೋದು. ಶವಾಸನ ಮಾಡ್ತೀವಲ್ಲ ಅದೇ ರೀತಿ ಮಲಗಬೇಕು. ಮಲಗಿ ಕಾಲನ್ನು ದೂರ ಮಾಡ್ಕೋಬೇಕಂತ ಏನಿಲ್ಲ. ಕಾಲ ಹತ್ರನೇ ಇರಲಿ, ಇಲ್ಲ ದೂರನೇ ಇರಲಿ, ಹೇಗಾಗುತ್ತೆ ಆಗ ಮಲಗಿ. ಆದರೆ ಪದೇ ಪದೇ ದೇಹನ ಆಡ್ಸೋದು ಬೇಡ. ನಿಮ್ಮ ಮನಸ್ಸಿಲ್ಲ, ನೀವು ಯಾವ ಬಿಂದುನ ಮುಟ್ಟಿ ಅಲ್ಲಿ ಪ್ರೆಷರ್ ಹಾಕಿರ್ತೀರೋ, ಪ್ರೆಸ್ ಮಾಡ್ತಾ ಇರ್ತೀರೋ ಅಲ್ಲೇ ನಿಮ್ಮ ಮನಸ್ಸಿರಬೇಕು. ಓಕೆನಾ? ಈಗ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಈ ಎಡದ ಹಸ್ತ ಇದೆಯಲ್ಲ, ಎಡದ ಹಸ್ತದ ಬೆರಳುಗಳನ್ನ ನಮ್ಮ ಕತ್ತಿನ ಹಿಂಭಾಗದಲ್ಲಿ ತಗೊಂಡೋಗಿ ಪ್ರೆಸ್ ಮಾಡಿ. ಮತ್ತು ಇದು ಈ ಕಂಪ್ಲೀಟ್ ನಾವು ಏನು ಈಗ ಅಕ್ಯುಪ್ರೆಷರ್ ಮಾಡ್ತಾ ಇದ್ದೀವೋ ಇದು ಕಂಪ್ಲೀಟ್ ಮುಗಿಯೋವರೆಗೂ ಆ ಕೈನ ಅಂದರೆ ಲೆಫ್ಟ್ ಹ್ಯಾಂಡ್ನ ತೆಗೆಯೋಗಿಲ್ಲ. ನಿಮ್ಮ ಲೆಫ್ಟ್ ಹ್ಯಾಂಡು ನಿಮ್ಮ ನೆಕ್ ಹತ್ರ ತಗೊಂಡೋಗಿ ನಿಮ್ಮ ಸ್ಪೈನಲ್ ಕಾರ್ಡ್ನಿಂದ ಮೇಲಿನ ಎಲುಬು ಏನಿದೆಯೋ ಆ ಭಾಗದಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಹಾಗೆ ಇಟ್ಕೊಂಡಿರಬೇಕು. ನನ್ನ ಕಂಪ್ಲೀಟ್ ಮುಗೀತು ಅನ್ನೋದ್ರಿಗೂ ತೆಗೆಯೋಗಿಲ್ಲ. ಹಾಗಾಗಿ ಅದನ್ನು ಹಾಗೆ ಹಮ್ಕಿಟ್ಕೊಂಡಿರಬೇಕು. ಹೆಬ್ಬೆರಳೇನು ಪ್ರೆಸ್ ಮಾಡೋಗಿಲ್ಲ. ಇನ್ನು 4 ಬೆರಳುಗಳಿಂದ ನಿಮ್ಮ ಎಲುಬಿನ ಹಮ್ಕಿಟ್ಕೊಂಡಿರಬೇಕು. ಈಗ ಎದೆಯ ಆಳದಿಂದ 1 ಅಂಗುಲ ಕೆಳಗೆ ಅಂದರೆ ಹೊಟ್ಟೆಯ ಮೇಲ್ಭಾಗದಲ್ಲಿ, ಈಗ ನಾನು ತೋರಿಸ್ತಿದ್ದೀನಲ್ಲ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಲ್ಲ ನೋಡ್ಕೊಳ್ಳಿ. ಬಲಕೈಯ ತೋರ್ಬೆಳನ್ನು ಮೇಲಕ್ಕೆ ಒತ್ತಿ ಹಿಡಿಬೇಕು. ಅಮ್ಕಿ ಪ್ರೆಸ್ ಮಾಡೋ ಚೆನ್ನಾಗಿ ಅಮ್ಕಿ ಹಿಡಿಬೇಕು. ಮತ್ತು ಯಾವ ಬೆರಳುಗಳು ನಮ್ಮ ದೇಹಕ್ಕೆ ಸ್ಪರ್ಶ ಆಗೋದು ಬೇಡ. ಬರೀ ತೋರ್ಬೆರಳು ಮಾತ್ರ ಆ ಭಾಗದಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈಗೇನು ನಾವು ಬೆರಳು ಇಟ್ಟಿದ್ದೀವೋ ಆ ಜಾಗದಲ್ಲಿ ಒಂದು 30 ಸೆಕೆಂಡು ಅಂದರೆ ಅರ್ಧ ನಿಮಿಷ ನಿಮ್ಮ ಮನಸ್ಸನ್ನು ಅಲ್ಲಿ ಧ್ಯಾನ ಮಾಡ್ತಾ, ನಿಮ್ಮ ಮನಸ್ಸೆಲ್ಲ ಅಲ್ಲಿ ನೀವೇನು ಪ್ರೆಸ್ ಮಾಡಿದ್ರೋ ಅಲ್ಲಿರಬೇಕು. ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಮನಸ್ಸೆಲ್ಲ ನೀವು ಏನಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರೋ ಅಲ್ಲೇ ನಿಮ್ಮ ಮನಸ್ಸಿರಬೇಕು. ಮನಸ್ಸೆಲ್ಲೂ ಕಳಿಸೋ ಆಗಿಲ್ಲ. ಮನಸ್ಸೆಲ್ಲೂ ಇಟ್ಟು ಕೃತಕವಾಗಿ ಯಂತ್ರದ ರೀತಿ ಮಾಡಿದ್ರೆ ಏನೂ ಪ್ರಯೋಜನವಿಲ್ಲ. ಹಾಗೆ ನೀಟಾಗಿ ಮಾಡಿಕೊಡಿ.
ಈಗ 30 ಸೆಕೆಂಡು ನಂತರ, 30 ಸೆಕೆಂಡ್ ಆದಮೇಲೆ ಅಂದರೆ ಒಂದು ಅರ್ಧ ನಿಮಿಷ ಆದಮೇಲೆ ನಂತರ ಆ ಏನು ನಾವು ಬೆಳ್ಳನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀವೋ ಅದರಿಂದ 1 ಇಂಚು ಕೆಳಗೆ, ಒಂದೇ 1 ಇಂಚು ಮತ್ತು 1 ಇಂಚು ಕೆಳಗೆ ತಗೊಂಡೋಗಿ ಮತ್ತೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾವು ಮೊದಲೇ ಹೇಗೆ ಒತ್ತಡ ಹಾಕಿ ಇಟ್ಟಿದ್ವೋ ಹಾಗೆ ಪ್ರೆಸ್ ಮಾಡಿ ಚೆನ್ನಾಗಿ ಅಲ್ಲಿ ಒತ್ತಡ ಹಾಕಿಡೋದು, ಪ್ರೆಷರ್ ಹಾಕಬೇಕಲ್ಲಿ. ಅದು ಅಷ್ಟೇ, ಒಂದು 30 ಸೆಕೆಂಡು, 30 ಸೆಕೆಂಡ್ ಅಂದರೆ ಅರ್ಧ ನಿಮಿಷ ಅಲ್ಲಿ ಧ್ಯಾನದಲ್ಲಿ ನಿಮ್ಮ ಮನಸ್ಸು ನೀವೇನು ಪ್ರೆಸ್ ಮಾಡಿದಿರೋ ಅಲ್ಲೇ ಇರಬೇಕು. ಅಲ್ಲಿ ಕೇಂದ್ರೀಕರಿಸಿ ಆ ಭಾಗವನ್ನು ನೋಡ್ತಾ ಉಸಿರಾಟ ಮಾಡಿ. ಮೂವತ್ತು ಸೆಕೆಂಡ್ ಆದ ನಂತರ ಮತ್ತೆ ನೀವು ಆ ಏನು ತೋರ್ಬೆಳ್ಳ ಅಲ್ಲಿ ಪ್ರೆಸ್ ಮಾಡಿದಿರೋ ಅದರಿಂದ ತಿರ್ಗಾ ಮತ್ತೆ 1 ಇಂಚು ಕೆಳಕ್ಕೆ ನಿಮ್ಮ ಬಲಗೈ ತೋರ್ಬೆಳೆ ಏನಿದೆಯೋ ಅದನ್ನು 1 ಇಂಚು ಅಂದರೆ ನಮ್ಮನ್ನು ಹೊಕ್ಕಳಿನ ಮೇಲಿಗೆ ಬರುತ್ತೆ, ಹೊಕ್ಕಳಿನ ಮೇಲ್ಗಡೆನೆ, ಆಮೇಲೆ ಹೊಕ್ಕಳ ಹತ್ರ ಅಲ್ಲ, ಹೊಕ್ಕಳಿಂದ ಮೇಲ್ಗಡೆನೆ 1 ಇಂಚು ಅಮ್ಕಿ ಇಟ್ಕೋಬೇಕು. ಇದು ಅಷ್ಟೇ 30 ಸೆಕೆಂಡು ಅಂದರೆ ಅರ್ಧ ನಿಮಿಷ ಪ್ರೆಸ್ ಮಾಡಿ ನಿಮ್ಮ ಮನಸ್ಸೆಲ್ಲ ಅಲ್ಲಿ ಕೇಂದ್ರೀಕರಿಸಿ. ನಿಮ್ಮ ಉಸಿರಾಟದ ಮೇಲೆ ಗಮನ, ಆ ಉಸಿರಾಟ ಆಳವಾಗಿರಬೇಕು. ಯಾರು ತುಂಬ ಆಳವಾಗಿ ಉಸಿರಾಟ ಮಾಡ್ತಾರೋ ಅವರ ಆಯಸ್ಸು ವೃದ್ಧಿ ಆಗ್ತಾ ಹೋಗುತ್ತೆ. ಯಾರು ಆತಂಕವಾಗಿ ಉಸಿರಾಟ ಮಾಡ್ತಾರೋ ಅವರ ಆಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆಳವಾದ ಉಸಿರಾಟ ಮಾಡಿ, ಆತಂಕದ ಉಸಿರಾಟ ಬೇಡ. ಮತ್ತು 30 ಸೆಕೆಂಡು ನಂತರ ನಿಮ್ಮ ಈ ತೋರ್ಬೆಳ್ಳು ಏನಿದೆಯೋ ಈ ತೋರ್ಬೆಳ್ಳನ್ನ ನಿಮ್ಮ ಹೊಕ್ಕಳಿನ ಭಾಗದಲ್ಲಿಟ್ಟು, ಹೊಕ್ಕಳಿನ ಕೇಂದ್ರ ಭಾಗದಲ್ಲಿಟ್ಟು ಇಟ್ಟುಕೊಂಡು ಮೇಲ್ಮುಖವಾಗಿ ಒತ್ತಿ ಹಿಡ್ಕೋಬೇಕು. ಮೇಲ್ಮುಖವಾಗಿ ಒತ್ತಿ ಹಿಡ್ಕೋಬೇಕು. ಇದು ಅಷ್ಟೇ 30 ಸೆಕೆಂಡು. ಡೀಪ್ ಬ್ರೀತ್ ಇರಲಿ, ಬ್ರೀತ್ ಇನ್ ಬ್ರೀತ್ ಔಟ್ ಡೀಪ್ ಆಗಿರಲಿ. ಆಳವಾದ ಉಸಿರಾಟ ಮಾಡಿ. ಅರ್ಧ ನಿಮಿಷದ ನಂತರ ಮತ್ತೆ ಆ ಕೈನ ಅಂದರೆ ಆ ಬೆರಳನ್ನ ವಾಪಸ್ ತೆಗೆದು ಮತ್ತೆ ತಿರ್ಗಾ ಹೊಕ್ಕಳಿನ ಕೇಂದ್ರ ಭಾಗದಲ್ಲಿ ಕೈನ ಇಟ್ಟು, ಅಂದರೆ ಹೆಬ್ಬೆರಳ ಈ ಭಾಗ, ಈಗ ಹೆಬ್ಬೆರಳನ್ನ ಇಡಬೇಕು. ಹೆಬ್ಬೆರಳನ್ನ ಇಟ್ಟು ನಿಮ್ಮ ಹೊಕ್ಕಳಿನ ಕೇಂದ್ರ ಭಾಗದಲ್ಲಿ ಹೆಬ್ಬೆರಳನ್ನ ಇಟ್ಟು ಕೆಳಮುಖವಾಗಿ ಒತ್ತಿ 30 ಸೆಕೆಂಡುಗಳು ಅಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟು ಆಳವಾದ ಉಸಿರಾಟ ಮಾಡಿಕೊಳ್ಳಿ. ಸೆಕೆಂಡು ಆದ ನಂತರ ಹೆಬ್ಬೆರಳನ್ನು ತೆಗೆದು ತೋರುಬೆಳಿನಿಂದ ಪುನಃ ಒತ್ತಿ ಕೇಂದ್ರ ಭಾಗದಲ್ಲಿ ಒತ್ತಿ ದೇಹದ ಬಲ ತೋಳಿನ ಕಡೆ ನೋಡ್ತಿರ್ಬೇಕು. ಇದು ಅಷ್ಟೇ ಒಂದು 30 ಸೆಕೆಂಡು. ನಿಮ್ಮ ಮನಸ್ಸು ಅಲ್ಲಿ ಕೇಂದ್ರೀಕರಿಸಿ ಮತ್ತೆ 30 ಸೆಕೆಂಡ್ ಆದಮೇಲೆ ಆ ಬೆರಳನ್ನ ಮತ್ತೆ ವಾಪಸ್ ತೆಗಿಬೇಕು. ತೋರು ಬೆರಳನ್ನ ತಿರ್ಗಾ ಅದೇ ಜಾಗದಲ್ಲಿ ಪ್ರೆಸ್ ಮಾಡಿ, ಅಂದರೆ ನಮ್ಮ ಹೊಕ್ಕಳಿನ ಕೇಂದ್ರ ಭಾಗದಲ್ಲಿ ಪ್ರೆಸ್ ಮಾಡಿ ಹಿಡ್ದು ಎಡ ತೋಳನ್ನ ನೋಡ್ತಾ ಇರಬೇಕು. ನಿಮ್ಮ ಮನಸ್ಸೆಲ್ಲ ಅಲ್ಲಿ ಕೇಂದ್ರೀಕರಿಸಿ ಸೇಮ್
ಅದೇ ಬೆರಳಿನಿಂದ ಮತ್ತೆ ಆ ಬೆರಳನ್ನ ವಾಪಸ್ ತೆಗೆದು ಮತ್ತೆ ತಿರ್ಗಾ ಅಲ್ಲೇ ಪ್ರೆಸ್ ಮಾಡಿ ಬಲದ ತೊಡೆಯಿಂದ ಪಾದದವರೆಗೂ ನೋಡ್ತಾ ಇರಬೇಕು. ಚೆನ್ನಾಗಿ ಒತ್ತಿ ಹಿಡಿಯಿರಬೇಕು. ಒಂದು 30 ಸೆಕೆಂಡ್ವರೆಗೂ ಒತ್ತಿ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ತೊಡೆಯಿಂದ ಪಾದದವರೆಗೂ ನೋಡ್ತಾ ಇರಿ. ಉಸಿರಾಟನ ಆಳವಾಗಿ ಮಾಡ್ಕೊಳ್ಳಿ. ಇದು 30 ಸೆಕೆಂಡು ಮಾಡಿ. ಮತ್ತೆ 30 ಸೆಕೆಂಡ್ ಆದ ನಂತರ ನೀಟಾಗಿ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು ಇದನ್ನು ಮಾಡ್ಕೊಳ್ಳೋದು. ನಮ್ಮ ದೇಹದ ನರನಾಡಿಗಳೆಲ್ಲ ಕ್ಲೀನಾಗಿ ಹೋಗುತ್ತೆ. 30 ಸೆಕೆಂಡ್ ಆದ ನಂತರ ಮತ್ತೆ ತೋರ್ಬೆಳನ್ನ ತೆಗೆದು ಮತ್ತೆ ತಿರ್ಗಾ ನಮ್ಮ ಹೊಕ್ಕಳಿನ ಕೇಂದ್ರ ಭಾಗದಲ್ಲಿ ಪ್ರೆಸ್ ಮಾಡಿ ಎಡ ತೊಡೆಯಿಂದ ಪಾದದವರೆಗೆ ನೋಡ್ತಾ ಇರಿ. ನಂತರ ನಿಮ್ಮ ಹೊಕ್ಕಳಿನಿಂದ ಹೆಬ್ಬೆರಳನ್ನು ತೆಗೆದು ತೋರು ಬೆರಳಿನಿಂದ ನಿಮ್ಮ ಬಲ ಎದೆಯ ಪೊಕ್ಕೆಲುಬಿನ ಮಧ್ಯದಿಂದ 1 ಅಂಗುಲ ಕೆಳಗೆ ಒತ್ತಿ ಹಿಡಿದು ಒಂದು ಅರ್ಧ ನಿಮಿಷ ಅಲ್ಲೇ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆಳವಾದ ಉಸಿರಾಟ ಮಾಡಿ. ಅದರ ನಂತರ ನಿಮ್ಮ ಎಡ ಎದೆಯ ಪೊಕ್ಕೆಲುಬಿನ ಮಧ್ಯದಿಂದ 1 ಅಂಗುಲ ಕೆಳಗೆ ಹೊಟ್ಟೆಯಲ್ಲಿ ತೋರು ಬೆರಳನ್ನಿಟ್ಟು ಒತ್ತಿ ಹಿಡಿದು ಅರ್ಧ ನಿಮಿಷ ಅಲ್ಲೇ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆಳವಾದ ಉಸಿರಾಟ ಇರಲಿ. ನಿಮ್ಮ ಗಮನ ಎಲ್ಲ ನಿಮ್ಮ ಉಸಿರಾಟ ಮತ್ತು ನೀವು ಏನು ಪ್ರೆಸ್ ಮಾಡಿದ್ರೋ ಆ ಭಾಗದಲ್ಲಿ ನಿಮ್ಮ ಗಮನ ಇರಲಿ. ಇದರ ನಂತರ ಕೊನೆಯ ಪೊಕ್ಕೆಲುಬಿನ ನಮ್ಮ ಬಲಭಾಗದ ಕೊನೆಯ ಪೊಕ್ಕೆಲುಬಿದಿಲ್ಲ, ಈ ಕೊನೆಯ ಪೊಕ್ಕೆಲುಬಿನ ಹಾಗೂ ಸೊಂಟದ ಮೂಳೆಗೂ ಮಧ್ಯದಲ್ಲಿರುವ ಆ ಬಿಂದುವನ್ನು ಹೆಬ್ಬೆರಳಿನಲ್ಲಿ ಒತ್ತಿ ಹಿಡಿದು ಸ್ವಲ್ಪ ಕಾಲ ಅಲ್ಲೇ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ತೋರು ಬೆರಳನ್ನು ನಮ್ಮ ಹೊಕ್ಕಳಿನ 1 ಇಂಚು ಕೆಳಗೆ ಲೆಫ್ಟ್ ಸೈಡು ಎಡದ ಸೈಡು 1 ಇಂಚ್ ಕೆಳಗೆ ಎಡದ ಸೈಡು ಒತ್ತಿ ಹಿಡಿದು ಒಂದು ಅರ್ಧ ನಿಮಿಷ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆಳವಾದ ಉಸಿರಾಟ ಮಾಡಿ. ಅರ್ಧ ನಿಮಿಷದ ನಂತರ ನಿಮ್ಮ ಬಲಗೈಯನ್ನು ಮತ್ತು ನಿಮ್ಮ ಎಡಗೈಯನ್ನು ನಿಧಾನವಾಗಿ ತೆಗೆದು ಬಿಡಿ. ನಿಮ್ಮ ಬಲಗೈನ ಮತ್ತು ಎಡದ ಕೈನ ಕತ್ತು ಒಳಗಡೆ ಹಾಕೊಂಡಿದ್ರೆ ಕತ್ತು ಮೇಲೆ ಹಾಕೊಂಡಿದ್ರಲ್ಲ ಅದನ್ನು 2 ನಿಧಾನವಾಗಿ ತೆಗೆದು ದೇಹನ ಪೂರ್ಣ ಸಡಿಲ ಮಾಡಿ ಆರಾಮಾಗಿ ಮಲಗಿ ನಿಮ್ಮ ಮನಸ್ಸಿನ ಸಂಕಲ್ಪ ಶಕ್ತಿಯ ಮೂಲಕ ನಿಮ್ಮ ಪಾದದ ಬೆಳ್ಳಿಂದ ನಿಮ್ಮ ಶಿರಭಾಗದವರೆಗೆ ಒಂದು ಬಾರಿ ಪೂರ್ಣವಾಗಿ ನೋಡ್ತಾ ಬನ್ನಿ. ಏನು ಫೀಲ್ ಆಗ್ತಾ ಇದೆ, ಇದರಿಂದ ನನಗೆ ಏನು ಫೀಲ್ ಆಗ್ತಾ ಇದೆ, ಏನು ಅನುಭವ ಆಗ್ತಾ ಇದೆ, ಈ ರೀತಿ ಎಲ್ಲ ಮಾಡುತ್ತಲ್ಲ ಇಷ್ಟೊತ್ತು, ಇದರಿಂದ ನನಗೆ ಏನು ಅನುಭವ ಆಗ್ತಾ ಇದೆ ಅಂತ ನಿಮ್ಮನ್ನು ನೀವು ನೋಡಿಕೊಳ್ಳಿ. ಇದರಿಂದ ನಮ್ಮ ದೇಹದಲ್ಲಿರುವಂತಹ ವಿದ್ಯುತ್ತಿನ ಶಕ್ತಿ ಸರಿಯಾಗುತ್ತದೆ. ದೇಹದಲ್ಲಿ ವಿದ್ಯುತ್ ತಡೆ ಇದ್ದರೆ ಅದು ನಿವಾರಣೆ ಆಗುತ್ತದೆ. ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳಿದ್ದರೆ ನಿವಾರಣೆ ಆಗುತ್ತದೆ. ಮತ್ತು ರಕ್ತದ ಒತ್ತಡ ಇದ್ದರೆ ಕಡಿಮೆ ಆಗುತ್ತದೆ. ನರಮಂಡಲವನ್ನು ಆರೋಗ್ಯವಾಗಿ ಇಡುತ್ತೆ. ಈ ಅಭ್ಯಾಸ ನಮ್ಮ ನರಮಂಡಲವನ್ನು ಆರೋಗ್ಯವಾಗಿ ಇಡುತ್ತೆ. ಮತ್ತು ನಮ್ಮ ನರಮಂಡಲ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಲು ಈ ಅಕ್ಯುಪ್ರೆಷರ್ ತುಂಬ ಒಳ್ಳೆಯದು. ಮತ್ತು ನರಗಳಲ್ಲಿ
ಕಿರುಚಾಗಿದ್ದರೆ, ನರಗಳಲ್ಲಿ ಸಮಸ್ಯೆಗಳಿದ್ದರೆ ಇದು ನಿವಾರಣೆ ಮಾಡ್ತದೆ. ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅವರು ಮತ್ತು ಹೈಪರ್ ಟೆನ್ಷನ್ ಇರೋರು ಪ್ರತಿದಿನ ಇದನ್ನು ಮಾಡಿಕೊಳ್ಳಿ. ಧನ್ಯವಾದಗಳು. Sure to subscribe to our channel to stay connected with this incredible journey. Click the subscribe button below.